ಸೊ ಇನ್ನು ಕೆಲವರು ಹಾವಿನ ವಿಷಯಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆ, ಇಷ್ಟೊಂದು ಡಿಮ್ಯಾಂಡ್ ಇದೆ, ಅದು ಇದು ಅಂತಾರೆ. ಸರ್, ಹಾವಿನ ಸಂರಕ್ಷಕರು ಯಾರು ಹಾವಿನ ವಿಷಯನ ತೆಗೆದು ಅದು ಮಾಡೋದು ಇದು ಮಾಡೋದು ಮಾಡೋಕ್ಕೆ ಹೋಗಲ್ಲ ಸರ್. ನಾವು ರಕ್ಷಕರು ಸರ್. ಅದನ್ನ ತೆಗೆದ್ರು ಎಷ್ಟೋ -5 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದೆಲ್ಲ ಇಡಬೇಕಾಗತ್ತೆ. ಗಾಳಿ ಬಿಟ್ಬಿಟ್ರೆ ಪೌಡ್ರ್ ಆಗ್ಬಿಡುತ್ತೆ. ಅದರಿಂದೆಲ್ಲ ಯೂಸ್ ಇಲ್ಲ ಸರ್. ನಾವು ರಕ್ಷಕರೇ ಹೊರತು ಭಕ್ಷಕರಲ್ಲ. ನಾವು ಅದನ್ನ ಹಿಡಿತೀವಿ, ತೊಗೊಂಡೋಗಿ ಬಿಡ್ತೀವಿ ಹೊರತು ನಾವು ಆ ಕೆಲಸ ಮಾಡೋರಲ್ಲ, ಮಾಡೋದು ಇಲ್ಲ. ಮಾಡಿದ್ರೆ ಅದು ಅಫೆನ್ಸು, ಬಿಹೈಂಡ್ ದ ಬಾರ್, ಅನಿಮಲ್ ಆ್ಯಕ್ಟಲ್ಲಿ ಬರುತ್ತೆ ಸರ್. ಸೊ ಈ ಥರ ಮಾಡ್ಕೊಂಬಾರ್ದು. ನಮ್ಮ ಮಗ ಅವನ ಪಾಡಿಗೆ ಅವನು ರಕ್ಷಣೆ ಮಾಡ್ತಾನೆ. ಮಗಳು ಬೆಂಗಳೂರಲ್ಲಿದ್ದಾಳೆ, ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾಳೆ. ಈ ಹಾವು ಹಿಡಿಯೋಕ್ಕೆ ಸ್ಫೂರ್ತಿನೇ ಪ್ರೀತಾ ಅಂತ ಒಂದು ಹುಡುಗಿ, ಅವಳು ಬೆಂಗಳೂರಲ್ಲಿದ್ದಾಳೆ. ಇನ್ನೂ ಹಲವಾರು ಘಟನೆಗಳು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಿರೋದು ಬೇಕಾದಷ್ಟಿದೆ ಸರ್. ಒಂದು ಕಡೆ ಒಂದು ಹಾವು ಹಿಡಿಯೋಕ್ಕೆ ಹೋಗ್ತೀನಿ 93ನೇ ಇಸ್ವಿಲಿ. ಒಂದು ಹಳ್ಳದಲ್ಲಿ ಹಾವು ಇರುತ್ತೆ, ಹವಾಯಿ ಸ್ಲಿಪ್ಪರು. ಒಂದು ಹಾವು ಹಿಡಿದಿದ ತಕ್ಷಣ ನನ್ನ ಹವಾಯಿ ಸ್ಲಿಪ್ಪರ್ ಹಳ್ಳಿಗೆ ಬಿದ್ದೋಗುತ್ತೆ. ಎತ್ಕೊಳ್ಳೋಕೆ ಬಗ್ದಾಗ ಬುಸ್ ಅಂತ ಸೌಂಡ್ ಕೇಳುತ್ತೆ, ಅದನ್ನ ಹಿಡಿತೀನಿ. ಅದ್ರ ಜೊತೆ ಇನ್ನೊಂದು ಹಾವು ಇರುತ್ತೆ, ಒಂದೇ ಜಾಗದಲ್ಲಿ 4 ಹಾವು ಸಿಗುತ್ತೆ. ಒಂದು ಹೆಣ್ಣು 3 ಗಂಡು, ಅದು ಮೇಟಿಂಗ್ ಟೈಮು. ಅದನ್ನು ತೆಗೆದೆಲ್ಲ ದೂರ ಬಿಡ್ತೀವಿ. ಬೇಕಾದಷ್ಟು ಮರೆಯಲಾಗದೆ ಇರತಕ್ಕಂಥ ಘಟನೆಗಳು ಬೇಕಾದಷ್ಟಿದೆ. ಈಗ ಎಷ್ಟೋ ಕಡೆಗಳಲ್ಲಿ ಒಂದು ಹುಡುಗ ಮಂಡ್ಲುದಾವನ್ನ ಹೆಬ್ಬಾವು ಅಂತ ಹಿಡಿಯೋಕೆ ಕಚ್ಚಿಸ್ಕೊಂಡಿದ್ದ. ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಂಡ್ಲುದಾವ್ಗೂ ಹೆಬ್ಬಾವ್ಗೂ ಕನ್ಫ್ಯೂಸ್ ಆಗುತ್ತೆ. ಈ ಕಡೆ ಹೆಬ್ಬಾವುಗಳು ಬರೋಲ್ಲ. ಹೆಬ್ಬಾವನ್ನ ನೋಡದೇ ಇರೋರು ಮಂಡ್ಲುದಾವನೇ ಹೆಬ್ಬಾವು ಅನ್ಕೋತಾರೆ. ದಯವಿಟ್ಟು ನೀವು ಆ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಯಾರದೇ ಮನೆಗೆ ಹಾವು ಬಂದರೂ ಹಾವಿನ ರಕ್ಷಕರನ್ನು ಕರೆದು ಹಾವು ಹಿಡಿಸಿ ದೂರ ಬಿಡಿಸಿ. ಹಾವನ್ನ ಹೊಡೆಯೋಕ್ಕೆ ಹೋಗಬೇಡಿ. ನಮ್ಮ ಭೂಮಿ ಮೇಲೆ ಮನುಷ್ಯ ಬರೋಕ್ಕೂ ಎಷ್ಟೋ ಮಿಲಿಯನ್ ವರ್ಷಗಳಿಂದ ಈ ಹಾವುಗಳು ಭೂಮಿ ಮೇಲೆ ವಾಸ ಮಾಡ್ತಾ ಇದೆ. ಆದಿ ಕಾಲದಿಂದ ಇಂದಿನ ಕಾಲದವರೆಗೂ ಹಾವಿಗೆ ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಭಯ ಭಕ್ತಿ ಎರಡೂ ಇರ್ತಕ್ಕಂಥ ಪ್ರಾಣಿ ಅಂದರೆ ಈ ಹಾವು. ಈ ಹಾವಿನ ರಕ್ಷಣೆ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಯಾಕೆಂದರೆ ನಮಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ಪರಿಸರದಿಂದ ಸಿಗ್ತಾ ಇದೆ. ಸೊ ಪರಿಸರವನ್ನು ಉಳಿಸ್ಬೇಕು ಅಂದರೆ ನಾವು ಪರಿಸರವನ್ನು ಕಾಪಾಡೋದು ಕಲ್ತ್ಕೋಬೇಕು. ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಅದರಿಂದ ಹಲವಾರು ಅನಾಹುತ ಆಗ್ತಾಯಿದೆ. ಸೊ ಹೀಗಿರುವಾಗ ನಾನು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ಪೀಳಿಗೆಗೆ ನಾವು ಪರಿಸರ ಕಾಪಾಡಬೇಕು ಅಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಕಾಪಾಡಲಿಲ್ಲ ನಮಗೇನಿಲ್ಲ. ನೋಡಿ, ಸೂರ್ಯ ದೇವ ಬೆಳಕು ಕೊಡಲಿಲ್ಲ ಅಂದರೆ ಯಾವ ಜೀವರಾಶಿಗಳು ಬದುಕಿರೋದಿಲ್ಲ. ಸೊ ಪರಿಸರ ಕಾಪಾಡೋಣ. ಇದ್ರ ಜೊತೆ ಮಧ್ಯೆ ನನಗೆ ಬಿಗ್ ಬಾಸ್ಗೆ ಆಫರ್ ಬರುತ್ತೆ. ಬಿಗ್ ಬಾಸ್ಗೆ ಹೋಗ್ತೀನಿ. ಸುದೀಪ್ ಸರ್ ಮಾತಾಡಿಸ್ತಾರೆ ಖುಷಿಯಾಗೆ. ಆದರೆ ನನಗೆ 1 ವಾರ ಅಲ್ಲಿರೋಕ್ಕಾಗತ್ತೆ. ಯಾಕೆಂದರೆ ವರ್ಟಿಗೋ ಪ್ರಾಬ್ಲಮ್ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸೊ ಹೀಗಿರುವಾಗ ನನ್ನ ಪ್ರಾಣಿಗಳನ್ನೂ ಬಿಟ್ಟಿರೋಕ್ಕಾಗಲ್ಲ. ನೋಡಿ ಯಾವ ಥರ ಮಲಗಿವೆ ಅಂತ. ಇಲ್ಲ, ನನ್ನ ಜೊತೆನೇ ಇರ್ತೀವಿ, ಎಲ್ಲ ನಾನು ಎಲ್ಲೋದ್ರೂ ಅಲ್ಲೇ ಬರ್ತವೆ. ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ 1 ವಾರಕ್ಕೆ ಬಂದುಬಿಟ್ಟೆ. ಸುದೀಪ್ ಅವ್ರು ಕೇಳ್ತಾರೆ, ಈ ನೋಡಿ ಶಾಮವ್ರೆ ಯೋಚನೆ ಮಾಡಿ ಅಂತ. ಇಲ್ಲ ಸರ್, ನನ್ನ ಪ್ರಾಣಿಗಳು ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಕಣ್ಣೀರು ಬರುತ್ತೆ. ಹತ್ಕೊಂಡು ಹೊರಗಡೆ ಬರ್ತೀನಿ. ಸೊ ಈ ಥರ ನನ್ನ ಜರ್ನಿ ನಡ್ಕೊಂಬರ್ತಾ ಇದೆ. ನಾನು ಈಗ ಒಂದು 20 ವರ್ಷದಿಂದನೇ ಆಕಾಶವಾಣಿಲಿ ಒಂದು ಇಂಟರ್ವ್ಯೂಲಿ ಹೇಳಿದ್ದೆ, ನನಗೊಂದು ಆಸೆ ಇದೆ, ಹೆಂಚಿನ ಮನೇಲಿ ವಾಸ ಮಾಡಬೇಕು, ತೊಟ್ಟಿ ಮನೇಲಿ ವಾಸ ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ನಿಮ್ಮ ಕನಸು ನನಸಾಗಲಿ ಅಂತಾರೆ ಮೈಸೂರು ಆಕಾಶವಾಣಿಯಲ್ಲಿ. ಅದೇ ಥರ ಹೆಂಚಿನ ಮನೆ ಕಟ್ತಾ ಇದೆ, ತೊಟ್ಟಿ ಮನೆ ಕಟ್ಟೋಕ್ಕಾಗಲಿಲ್ಲ. ಹೆಂಚಿನ ಮನೆ ಕಟ್ಕೊಂಡು ಒಂದು ವಾಸ ಮಾಡ್ತಾಯಿದ್ದೀನಿ. ಎಲ್ಲ ಕೇಳ್ತಾರೆ, ಸ್ನೇಕ್ ಶ್ಯಾಮ್ ಯಾಕೆ ಈ ಥರ, ಅವನೇನು ವಿಚಿತ್ರ ಅಲ್ವಾ ಅಂತ. ನನಗೆ ನಾನು ಬದುಕ್ತಾ ಇದ್ದೀನಿ, ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ. ನನ್ನ ಇಷ್ಟ ಬಂದಂಗೆ ನನ್ನ ಬಳೆಗಳು ಸರಗಳು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಅದು ನನ್ನ ಜೀವನ. ನಾನು ಎಲ್ಲಿಗೂ ಹೇಳೋದಿಷ್ಟೇ, 50-55 ವರ್ಷ ಆದಮೇಲೆ ಮಕ್ಕಳು ಜವಾಬ್ದಾರಿ ಕಳ್ಕೊಂಡ್ಮೇಲೆ ನೀವು ನಿಮಗೋಸ್ಕರ ಬದುಕಿ. ಮಹಿಳೆಯರಾಗಲಿ ಪುರುಷರಾಗಲಿ, ನಿಮಗೆ ನೀವು ಬದುಕೋದು ಯಾವಾಗ? ನಿಮ್ಮ ಜೀವನ ನೀವು ನಡೆಸೋದು ಯಾವಾಗ? ಅಲ್ಲಿ ತನಕ ಸಂಸಾರಕ್ಕೆ ಹೊಡೆದಾಡಿರ್ತಿರಲ್ಲ, ನಿಮ್ಮ ಜೀವನ ಶುರು ಆಗೋದು ಯಾವಾಗ? ನಿಮಗೆ ಅಂತ ನೀವೇನು ಮಾಡ್ಕೊಂಡಿದ್ದೀರಾ? ನಿಮಗೋಸ್ಕರ ನೀವೇನು ಮಾಡಿದ್ದೀರಾ? ಎಲ್ಲ ಸಂಸಾರಕ್ಕೆ ಮಾಡಿದ್ದೀರಾ, ಓಕೆ. ಹೆಂಗಸು ಪಾಪ ಅಡುಗೆ ಮನೆಗೆ ಹೋಗ್ತಾಳೆ, ಕೆಲಸ ಮಾಡ್ತಾಳೆ, ಮಕ್ಕಳು ಬರ್ತಾರೆ ನೋಡ್ತಾಳೆ. ಗಂಡಸು ಹೊರಗಡೆ ಹೋಗ್ತಾನೆ, ದುಡಿತಾನೆ, ಮಾಡ್ತಾನೆ, ಅರ್ಧೋಗಿರೋ ಪಂಚೆ ಹಾಕೋತಾನೆ, ಅರ್ಧೋಗಿರೋ ಚಪ್ಪಲಿ ಹಾಕೋತಾನೆ, ಅರ್ಧೋಗಿರೋ ಅಂಡರ್ವೇರ್ ಹಾಕೋತಾನೆ, ಅರ್ಧೋಗಿರೋ ಬನೀನ್ ಹಾಕೋತಾನೆ, ಎಲ್ಲ ಮಕ್ಕಳಿಗೆ ಅಂತ ತೆಗೆದಿರ್ತಾನೆ. ಮಕ್ಕಳದೊಂದು ಜವಾಬ್ದಾರಿ ಮುಗಿದ್ಮೇಲೆ ಅಟ್ಲೀಸ್ಟ್ ನಿಮಗೆ ನೀವು ಬದುಕೋದು ಕಲ್ತ್ಕೊಳ್ಳಿ. ಆ ಥರ ನಾನು ನನಗೋಸ್ಕರ ಬದುಕ್ತಾ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ.
ಸೊ ಈಗ ನಾನು ಹೇಳೋದಿಷ್ಟೇ, ನಮ್ಮ ಹಾವಿನ ಸಂರಕ್ಷಕರಿಗೆ ದಯವಿಟ್ಟು ಸರ್ಕಾರದಿಂದ ಸಹಾಯ ದೊರಕಲಿ. ನಮ್ಮ ಎಷ್ಟೋ ಜನ ಹಾವಿನ ರಕ್ಷಕರಿಗೆ ಒಂದು ಐಡೆಂಟಿ ಕಾರ್ಡ್, ಹಾವಿನ ಸಂರಕ್ಷಕ ಅಂತ ಒಂದು ಐಡೆಂಟಿ ಕಾರ್ಡ್ ಕೊಡಿ. ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ಕೊಡಿ. ಹಾವಿನ ಸಂರಕ್ಷಕರು ಕೂಡ ಹಾವನ್ನು ಸಾಯಿಸೋದಾಗಲಿ, ಹಾವಿಂದ ವಿಷ ತೆಗೆಯೋದಾಗಲಿ ಯಾರೂ ಮಾಡಲ್ಲ. ನನಗೆ ಗೊತ್ತದು. ಏಕೆಂದರೆ ಪಾಪ ಅವ್ರು ಮಾಡ್ತಾರೆ, ಹಿಡಿತಾರೆ, ದೂರ ಬಿಡ್ತಾರೆ, ಯಾರೂ ಏನು ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಐಡೆಂಟಿ ಕಾರ್ಡ್ ಕೊಡಿ ಹಾವಿನ ರಕ್ಷಕರಿಗೆ. ಜೊತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಜೀವನ ತುಂಬ ಚಿಕ್ಕದು. ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು, ನಗ್ನಗ್ತಾ ಬಾಳ್ತಾ ಇರಬೇಕು. ಇನ್ನೊಬ್ಬರಿಗೆ ಕೇಡು ಬಯಸಬಾರ್ದು. ನನ್ನ ಜೀವನದ 5 ಸೂತ್ರಗಳು ಇಟ್ಕೊಂಡಿದ್ದೀನಿ. ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗೋದಿಲ್ಲ. ಯಾವ ವಿಷಯ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಆ ವಿಷಯ ಕೇಳೋದಿಲ್ಲ. ಆದರೆ ಒಳ್ಳೇದು ಮಾಡೋಣ, ಇಲ್ಲ ಸುಮ್ಮನೆ ಇರೋಣ. ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯಕ್ಕೆ ಹೋಗಿ ಇನ್ನೊಬ್ಬರಿಗೆ ಕೆಟ್ಟದಾಗ ಮಾತಾಡೋದು ಬೇಡ. ಏಕೆಂದರೆ ಎಲ್ಲೂ ಜೀವನದಿಂದನೂ ಒಂದು ಕತೆ ಇದ್ದೇ ಇರುತ್ತೆ, ಅಸಹ್ಯದ ಕತೆ ಇದ್ದೇ ಇರುತ್ತೆ. ಬೇಡ. ಕೊನೆಯದು ಬದುಕೋರ್ ಕಂಡೆ ಹೊಟ್ಟೆ ಕಿಚ್ಚು ಬೇಡ. ನಿಮ್ಮ ಜೀವನ ನಿಮಗೆ, ನಮ್ಮ ಜೀವನ ನಮಗೆ. ಭಗವಂತ ಎಲ್ಲ ಬರೆದು ಕಳಿಸಿರ್ತಾನೆ. ಎವ್ರಿಥಿಂಗ್ ಇಸ್ ಪ್ರೀ ರಿಟನ್, ನಥಿಂಗ್ ಇಸ್ ರೀ ರಿಟನ್ ಅಂತ. ಎಲ್ಲ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಆ ಪ್ರೋಗ್ರಾಮಿಂಗ್ ಪ್ರಕಾರ ನಡೀತಾ ಇರುತ್ತೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಜೀವನದಲ್ಲಿ ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸೋಣ. ಜೀವ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಕ್ಷಣದಲ್ಲಿ ಹೋಗ್ಬೋದು, ಏನು ಬೇಕನ್ನ ಆಗ್ಬೋದು. ಆಗಲೇ ಹೇಳಿದೆ, ಹಾವು ಸಾವು ಯಾವ ಟೈಮಲ್ಲಿ ಯಾರ ಮನೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ನಮ್ಮ ಜೀವನವನ್ನು ಆದಷ್ಟು ಸಮಾಜ ಸೇವೆಗೆ ಮೀಸಲಾಗಿಟ್ಟು, ಪರಿಸರವನ್ನು ಕಾಪಾಡ್ತಾ, ಪ್ರಕೃತಿ ಮಾತೆಗೆ ಕಾಪಾಡ್ತಾ ನಮ್ಮ ಜೀವನ ಸಾಗಿಸೋಣ. ನಾವು ನಮ್ಮ ಜೀವನದಲ್ಲಿ 5ಕ್ಕೆ ಭಾಳ ಮುಖ್ಯವಾದ ಗೌರವವನ್ನು ಕೊಡಬೇಕು. ಮೊದಲನೇ ಗೌರವ ಪರಿಸರಕ್ಕೆ ಕೊಡೋಣ. ನಮಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ಪರಿಸರದಿಂದ ಸಿಗ್ತಾ ಇದೆ. ನಮ್ಮ ಸ್ವಂತದ್ದೇನಿಲ್ಲ. ನಥಿಂಗ್ ಇಸ್ ಅವರ್ ಓನ್. ವಿ ಆರ್ ಆಲ್ ಗೆಸ್ಟ್ ಟು ದ ನೇಚರ್. ನಾವು ಪರಿಸರಕ್ಕೆ ಅತಿಥಿಗಳು ಮಾತ್ರ. ಅತಿಥಿಗಳ ಕೆಲಸ ಏನು? ಬರಬೇಕು, ಕೂರಬೇಕು, ಹೋಗಬೇಕು. ಕಮ್ ಹ್ಯಾಪಿ, ಬಿ ಹ್ಯಾಪಿ, ಗೋ ಹ್ಯಾಪಿ. ಡೋಂಟ್ ಡಿಸ್ಟ್ರಾಯ್ ನೇಚರ್. ಎರಡನೇದು, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ಮರೆಯೋ ಹಾಗೆ ಇಲ್ಲ. ಇವತ್ತು ನೋಡಿ ಹೇಳ್ತೀನಿ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ನಮ್ಮ ತಂದೆ ತಾಯಿ ಫೋಟೋ ನೋಡಿ ಆಮೇಲೆ ಗಣಪತಿ ಫೋಟೋ ನೋಡ್ತೀನಿ. ಯಾಕೆಂದರೆ ಗಣಪತಿ ಫೋಟೋ ನೋಡೋಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ಅವ್ರು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಬರ್ತಿರ್ಲಿಲ್ಲ. ಮಾತೃ ದೇವೋಭವ, ಪಿತೃ ದೇವೋಭವ. ಮೊದಲನೇದು ಪರಿಸರ ದೇವೋಭವ. ಸೊ ತಂದೆ ತಾಯಿಗೆ ಸಬ್ಸ್ಟ್ಯೂಟ್ ಇಲ್ಲ, ಎಲ್ಲದಕ್ಕೂ ಸಬ್ಸ್ಟ್ಯೂಟ್ ಇದೆ. ದಯವಿಟ್ಟು ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ದ ಪೇರೆಂಟ್ಸ್. ತಂದೆ ತಾಯಿಗೆ ಮರ್ಯಾದೆ ಕೊಡಿ. ಯಾವ ಅಪ್ಪ ಅಮ್ಮನ ಮಕ್ಕಳು ಹಾಳಾಗಲಿ ಅಂತ ಬಯಸಲ್ಲ. ಬೈಬೋದು, ಅಪ್ಪ ಅಮ್ಮ ಬೈಬೋದು. ತನ್ನ ಮಕ್ಕಳು ಸರಿಯಾದ ದಾರಿಲಿ ಹೋಗಲಿ ಅಂತ ಬೈತಾರೆ ಹೊರತು ಸುಮ್ಮನೆ ಯಾವ ಅಪ್ಪ ಅಮ್ಮನ ಬೈಯಲ್ಲ. ಮೂರನೇ, ಊಟ ಕೊಡ್ತಿರ್ತಕ್ಕಂಥ ರೈತ, ಕೃಷಿಕ ದೇವೋಭವ. ಇವತ್ತು ನೋಡಿ, ಯುದ್ಧ ಕಾಲದಲ್ಲಿ ಸೈನಿಕರನ್ನ, ರೋಗ ಬಂದಾಗ ಡಾಕ್ಟ್ರನ್ನ ಜ್ಞಾಪಿಸ್ಕೋತೀವಿ. ತಿನ್ನುವಾಗೆಲ್ಲ ಜ್ಞಾಪಿಸ್ಕೋಬೇಕಾಗಿರೋದು ರೈತರನ್ನ. ಅವ್ರನ್ನ ಮರೆಯೋಗಿಲ್ಲ. ಎಲ್ಲ ಕಡೆ ಹೇಳ್ತಾರೆ ರೈತ ನಮ್ಮ ದೇಶದ ಬೆನ್ನೆಲುಬು, ಹಾಗೆ ಹೀಗೆ. ಅವ್ರು ಏನು ಮಾಡಿದ್ದಾರೆ ಸರ್? ರೈತ ಎಲ್ಲಿ ತನಕ ತಾನು ಬೆಳೀತಕ್ಕಂಥ ಬೆಳೆಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಲ್ಲಿ ತನಕ ರೈತಂಗೆ ಉದ್ಧಾರ ಆಗಲ್ಲ. ಅಗ್ರಿಕಲ್ಚರ್ ಇಂಡಸ್ಟ್ರಿ ಆಗಬೇಕು. ಆವಾಗಲೇ ರೈತಂಗೆ ಒಂದು 4 ಕಾಸು ಸಿಗುತ್ತೆ, ಉದ್ಧಾರ ಆಗ್ತಾನೆ. ಇವತ್ತೇನು ರೈತ ನಡ್ಕೊಂಡು ಓಡ್ತೀನಿ, ಇನ್ನು 20 ವರ್ಷದಲ್ಲಿ ರೈತ ಬೆನ್ಸ್ ಕಾರಲ್ಲಿ, ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋ ಕಾಲ ಹತ್ತಿರದಲ್ಲೇ ಬರ್ತಾ ಇದೆ. ಏಕೆಂದರೆ ನಾನು ಚಿಕ್ಕಂದಲ್ಲಿದ್ದಾಗ 1 kg ಅಕ್ಕಿ ₹1.20. ಇವತ್ತು 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ತನಕ ಆಗಿದೆ. ಇದೇ ಇನ್ನೊಂದು 20 ವರ್ಷ, 10 ವರ್ಷ ಹೋದರೆ 1 kg ಅಕ್ಕಿ ಬೆಲೆ 300 ರೂಪಾಯಿ ಹೋಗೋದ್ರಲ್ಲಿ ಸಂಶಯ ಇಲ್ಲ. ಬೆಳೆಯೋರು ಕಮ್ಮಿ ಆಗ್ತಾರೆ, ತಿನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ರೈತರಿಗೆ ಮರ್ಯಾದೆ ಕೊಡಿ. ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದರೆ, ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಅಗಳ ಅನ್ನ ಚೆಲ್ಲೋದಿಲ್ಲ, ಅವ್ರು ರೈತರಿಗೆ ಮರ್ಯಾದೆ ಕೊಡ್ತಾರೆ. 4ನೇ, ನಮ್ಮ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಇವ್ರನ್ನ ಮರೆಯೋ ಹಾಗೇ ಇಲ್ಲ. 1 ಅಕ್ಷರ ಕಲಿಸಿದಾತ ಗುರು. 1 ಅಕ್ಷರ ಕಲಿಸಿದ್ರು ಗುರುನೇ ಅವರು. ಅವನ್ನ ಮರಿಬೇಡಿ. ಎಲ್ಲ ಪೋಸ್ಟ್ಗೂ ರಿಟೈರ್ಡ್ ಆದಮೇಲೆ ವ್ಯಾಲ್ಯೂ ಹೊರಟೋಗುತ್ತೆ. ಆದರೆ ಟೀಚರ್ ಅನ್ನೋ ಪೋಸ್ಟ್ಗೆ ರಿಟೈರ್ಡ್ ಆದಮೇಲೂ ವ್ಯಾಲ್ಯೂ ಇರುತ್ತೆ. ರಿಟೈರ್ಡ್ ಆದಮೇಲೂ ಬೆಲೆ ಇರ್ತಕ್ಕಂಥ ಪೋಸ್ಟ್ ಅಂದರೆ ಟೀಚರ್ ಪೋಸ್ಟ್ ಮಾತ್ರ. ಕೆಲವು ಪೋಸ್ಟ್ಗಳಿರುತ್ತೆ, ಅಧಿಕಾರಿಗಳು ಯೂನಿಫಾರ್ಮ್ ಹಾಕಿರುವಾಗ, ಅಧಿಕಾರದಲ್ಲಿದ್ದಾಗ ಅವ್ರು ಕರೆಯೋ ಸ್ಟೈಲೇ ಬೇರೆ. ಎಲ್ಲಿದೆ ಬಾ ಸಾಮ್, ಬಂದ್ಬಿಡೋ ಬಾ, ನಮ್ಮ ಮನೆಗೆ ಒಂದು ಹಾವು ಬಂದ್ಬಿಡಿದೆ ಅಂತಾರೆ. ಆಯಿತು ಸರ್ ಬರ್ತೀನಿ ಅಂತ. ಅದೇ ಅವ್ರು ರಿಟೈರ್ಡ್ ಆದಮೇಲೆ, ಶ್ಯಾಮ್ ಎಲ್ಲಿದೆಯಪ್ಪ,
ನಾನು ಮಾತಾಡ್ತಿರೋದು ರಿಟೈರ್ಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ನಮ್ಮನೆಗೆ ಹಾವು ಬಂದುಬಿಟ್ಟಿದೆ, ಬೇಗ ಬಪ್ಪ. ನೋಡಿ, ಅಧಿಕಾರದಲ್ಲಿದ್ದಾಗ ಒಂಥರ, ಅಧಿಕಾರ ಕಳ್ಕೊಂಡ್ಮೇಲೆ ಒಂಥರ. ಆದರೆ ಈ ಪೋಸ್ಟ್ಗೆ ಆ ಥರ ಅಲ್ಲ. ಅಧಿಕಾರ ಇಲ್ಲದೇ ಇದ್ರೂ ಬೆಲೆ ಇರ್ತಕ್ಕಂಥ ಪೋಸ್ಟ್ ಅಂದರೆ ಟೀಚರ್ ಪೋಸ್ಟ್ ಮಾತ್ರ. ಕೊನೆಯದಾಗಿ ಸ್ನೇಹಿತರೆ, ನಾವು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ, ಫ್ಯಾಮಿಲಿ ಆಗಿದ್ದೀವಿ, ತಿಂತಾ ಇದ್ದೀವಿ, ಟೈಮ್ಗೆ ಮಲಗ್ತಾ ಇದ್ದೀವಿ. ಚಳಿ ಆದರೆ ಬ್ಲ್ಯಾಂಕೆಟು, ಸೆಕೆ ಆದಾಗ ಫ್ಯಾನ್ ಹಾಕೊಂಡು ಮಲಗ್ತಿದ್ದೀವಿ. ಚಳಿ ಮಳೆ ಗಾಳಿ ಅಂದೆ ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದೆ ಹೆಂಡತಿ ಮಕ್ಕಳನ್ನ ಮರೆತು ನಮ್ಮನ್ನು, ನಮ್ಮ ಜೀವವನ್ನು, ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರು, ಇವ್ರನ್ನ ಮರಿಬೇಡಿ ಸ್ನೇಹಿತರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್. ಯಾವತ್ತೂ ಈ ಎರಡು ನಮ್ಮ ದೇಶದ ಕಣ್ಣಿದ್ದಾಗೆ, ಇವ್ರನ್ನ ಮರಿಬೇಡಿ. ಸೊ ನಾನು ಇಷ್ಟು ಹೇಳ್ತಾ ನನ್ನ ಕಥೆನ ಹೇಳಿದ್ದೀನಿ. ನನಗೆ ಕೇಳ್ಕೊಳ್ಳೋದಿಷ್ಟೇ, 4 ಜನಕ್ಕೆ ಭೂಮಿ ಮೇಲೆ ಉಪಕಾರ ಮಾಡ್ತಾ ಬದುಕೋಣ. ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಕೇಡು ಬಯಸೋದು ಬೇಡ, ಅಪಕಾರ ಮಾಡೋದು ಬೇಡ. ಏಕೆಂದರೆ ನಾನು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನನಗೆ ಕೆಟ್ಟದ್ದು ಬಯಸೋಕ್ಕೆ 1000 ಜನ ಭಗವಂತ ಹಿಂದೆ ಹುಡ್ಸಿರ್ತಾನೆ. ಸೊ ನಾನು ಹೇಳೋದಿಷ್ಟೇ, ಜಾತಿ ಬಿಡಿ, ಪ್ರೀತಿ ಮಾಡಿ. ನಾವೆಲ್ಲ ಭಾರತೀಯರು, ಭಾರತಾಂಬೆ ಮಕ್ಕಳು. ಇಡೀ ವಿಶ್ವದ ಭೂಪಟದಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ದೇಶದ ನಕ್ಷೆ ಅಂದರೆ ನಮ್ಮ ಭಾರತ ದೇಶದ ನಕ್ಷೆ. ಆ ಭಾರತ ದೇಶದ ನಕ್ಷೆಯಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ. ಭಾರತದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು, ಕರ್ನಾಟಕದಲ್ಲಿ ಹುಟ್ಟಕ್ಕೆ ಅದೃಷ್ಟ ಮಾಡಿರಬೇಕು. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲ ಭಾರತಾಂಬೆಯ ಮಕ್ಕಳು. ಆದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ಭಾರತದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ನನ್ನ ಭಾರತಾಂಬೆಗೆ ಜಯವಾಗಲಿ, ನಮ್ಮ ಕನ್ನಡಾಂಬೆಗೆ ಜಯವಾಗಲಿ. ಮತ್ತೊಮ್ಮೆಗೆ ಎಲ್ಲರಿಗೂ ಶುಭವಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ನಗ್ತಾ ಬಾಳ್ತಾ ಇರಿ. ಇನ್ನೊಬ್ಬರಿಗೆ ಸಹಾಯ ಮಾಡಿ. ನೀವು ಚೆನ್ನಾಗಿರಿ, ಇನ್ನೊಬ್ಬರನ್ನ ಚೆನ್ನಾಗಿರೋಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಕಥೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.